ಸುಮ್ಮನಾಗಿ ಬಿಡು, ಕಲ್ಲಾಗಿ ಬಿಡು, ದೇವರಾಗಿ ಬಿಡು, ಏನು ಹೇಳ್ಬೇಡಿ, ನೀ ಕೇಳಂಗಿಲ್ಲ ಇವ್ರು ಅಂತ ಹೇಳ್ಬಿಡ್ತಾನ. ಕೊನೆಯದಾಗಿ ಬರ್ದಿರೋ ವಚನಗಳಿವೆ. ಐನ್ಸ್ಟೀನ್ ಲಾಸ್ಟಿಗೆ ಕಣ್ಣೀರ್ ಹಾಕ್ತಾನವ, ನಾನು ಮಾಡಿರೋ ಡಿಸ್ಕವರಿಯಿಂದನೇ ನ್ಯೂಕ್ಲಿಯರ್ ವೆಪನ್ಸ್ ತಯಾರದು ಅಂತ. ಮೂರನೇದ್ರೊಳಗೆ ಏನ್ ಬರ್ತಾರ ಗೊತ್ತೇನು ಅವರು, ಈ ನ್ಯಾಚುರಲ್ ಫಾರ್ಮಿಂಗ್ ಹಾಳು ಮೂಳು ಎಲ್ಲ ನಾನ್ಸೆನ್ಸ್, ಯೂಸ್ಲೆಸ್, ಇದೆಲ್ಲ ಏನು ಅರ್ಥ ಇಲ್ಲ, ಮೀನಿಂಗ್ ಇಲ್ಲ. ಇದು ಮತ್ತೆ ನ್ಯಾಚುರಲ್ ಅಂತ ಹೇಳಿನೂ ಮತ್ತೆ ನಾವು ಅದೇ ಮಾಡ್ತೀವಿ. ಸುಮ್ಮನೆ ಬೀಜಗಳು ಕಲೆಕ್ಟ್ ಮಾಡಬೇಕು, ಚೆಲ್ಲಬೇಕು, ಯಾವ್ದು ಬಂತದು ತಿನ್ಕೊಂಡು ಇರಬೇಕು. ಇಷ್ಟೆಲ್ಲ ಪ್ರಾಣಿ ಪಕ್ಷಿಗಳು ತಿನ್ಕೊಂಡಿದಾವೆ, ನಮಗೇನು ಪ್ರಾಬ್ಲಮ್ ಇದೆ ಅಂತ ಬರ್ತಾರೆ. ಹೇಳ್ರಿ ನೋಡೋಣ. ಆ ಒಂದು ಹುಲ್ಲಿನ ಕ್ರಾಂತಿನೂ ಅವ್ರು 15-20 ವರ್ಷ ಆದ್ಮೇಲೆ ಬರ್ತಾರೆ. ಆಕ್ಚುಲಿ ಬಹಳ ಜನ ಫೋರ್ಸ್ ಮಾಡಿದಕ್ಕೆ ಬರ್ತಾರ ಅವ್ರು. ನಾರಾಯಣ ರೆಡ್ಡಿ ಅವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಸಿಕ್ಕಾಪಟ್ಟೆ ಹೇಳಿದ್ರ, ಬಟ್ ಕೊನೆ ಉಸಿರಿರೋ ತನಕ ಸಿಟ್ಟಿನಾಗಿದ್ರ. ಅವರು ಸಿಟ್ಟಿನಾಗ ಮಾತಾಡೋದು, ಬಹಳ ಸಿಟ್ಟಿನಾಗ ಇರ್ತಿದ್ರು ನೋಡ್ರಿ. ಯಾಕಂದ್ರೆ ಸುತ್ತಮುತ್ತ ಒಬ್ಬನು ಇಂಪ್ಲಿಮೆಂಟ್ ಮಾಡಿಲ್ಲ. ಅವ್ರು ಇಲ್ಲಿ ಕೂತು ವರ್ಕ್ಶಾಪ್ ಮಾಡತ್ತಾರ, ಅವ ಸ್ಪ್ರೇ ಹೊಡ್ಕೊತ ಹೋಗ್ತಿದ್ದ ಪಕ್ಕದ ತೋಟದ. ಈ 1 ಲಕ್ಷ ವ್ಯೂಸ್ ಅದು ಅಂತಿಕೋರಿ. ಚೇಂಜ್ ಎಷ್ಟು ಜನ ಮಾಡ್ತಾರದ್ರ ಆಯ್ತಾ. ನೀವು ರೊಟ್ಟಿ ತಿನ್ಬೇಕು, ಅನ್ನ ತಿನ್ಬೇಕು ಅಂತ ಕೇಳಿದಾಗ ನೀವು ರೊಟ್ಟಿ ಅಂತಂತೀರಿ, ಬಟ್ ಇಂಪ್ಲಿಮೆಂಟ್ ಎಷ್ಟು ಜನ ಮಾಡ್ತಾರ ಅದಕ್ಕೆ. ರೊಟ್ಟಿ ಚಪಾತಿ, ರೊಟ್ಟಿ ರೊಟ್ಟಿ ಬ್ರೆಡ್, ರೊಟ್ಟಿ. ಬಟ್ ಬೆಳಗ್ಗೆ ಎದ್ದ ತಕ್ಷಣ ಬ್ರೆಡ್ ಎಲ್ಲರ ಮನೆಗೆ ಇಟ್ಟಿರ್ತಾರೆ ಇಲ್ಲ. ಸೊ ನಾವು ಇಂಪ್ಲಿಮೆಂಟೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಇಫ್ ಸುಮ್ಮನಾಗಿ ಬಿಡು, ಕಲ್ಲಾಗಿ ಬಿಡು, ದೇವರಾಗಿ ಬಿಡು, ಏನು ಹೇಳ್ಬೇಡಿ, ನೀ ಕೇಳಂಗಿಲ್ಲ ಇವ್ರು ಅಂತ ಹೇಳ್ಬಿಡ್ತಾನ. ಕೊನೆಯದಾಗಿ ಬರ್ದಿರೋ ವಚನಗಳಿವೆ. ಸೊ ಎಷ್ಟು ಯಾವುದೇ ಜ್ಞಾನ ತಗೊಂಡು ನೀವು ಯಾವುದೇ ದಿಕ್ಕಿಗೆ ಹೋದ್ರೂ ಅದು ಲಾಸ್ಟಿಗೆ ಇದು ಬೇಕಾಗದೇ ಇತ್ತು. ಐನ್ಸ್ಟೀನ್ ಲಾಸ್ಟಿಗೆ ಕಣ್ಣೀರ್ ಹಾಕ್ತಾನವ, ನಾನು ಮಾಡಿರೋ ಡಿಸ್ಕವರಿಯಿಂದನೇ ನ್ಯೂಕ್ಲಿಯರ್ ವೆಪನ್ಸ್ ತಯಾರದು ಅಂತ. ಪ್ರತಿಯೊಬ್ಬರು ಯಾರ್ಯಾರಿದ್ದಾರೆ ಜ್ಞಾನಿಗಳೆಲ್ಲ ಅವ್ರು ಲಾಸ್ಟಿಗೆ ಅಳದೇ. ಅವ್ರು ಫುಕೋಕ ಗೊತ್ತಲ್ಲ ನೀವು, ನ್ಯಾಚುರಲ್ ಫಾರ್ಮಿಂಗ್, ಅವ್ರದ್ದು ಮೊದಲನೇ ಪುಸ್ತಕ ಒಂದು ಹುಲ್ಲಿನ ಕ್ರಾಂತಿ, ಎಲ್ಲರಿಗೂ ಗೊತ್ತಿದೆ ಅದು. ಎರಡನೇ ಪುಸ್ತಕ ಹೇಳ್ರಿ ನೋಡೋಣ ಯಾವ್ದಿದೆ, ಮೆಥಡ್ಸ್ ಆಫ್ ನ್ಯಾಚುರಲ್ ಫಾರ್ಮಿಂಗ್ ಅಂತ. ನ್ಯಾಚುರಲ್ ಫಾರ್ಮಿಂಗ್ ಯಾವ ತರ ಮಾಡ್ಬೇಕಂತ. ಇದು ಮೊದಲನೇ ಪುಸ್ತಕಕ್ಕಿಂತ 3 ಪಟ್ಟು 4 ಪಟ್ಟು ದೊಡ್ಡದಿದೆ ಅದು. ಮೂರನೇ ಪುಸ್ತಕ ಹೇಳ್ರಿ ನೋಡೋಣ ಯಾವ್ದಿದೆ, ಸೋವಿಂಗ್ ಸೀಡ್ಸ್ ಇನ್ ದ ಡೆಸರ್ಟ್ ಅಂತ. ಇವೆಲ್ಲದಕ್ಕಿಂತ ದೊಡ್ಡದಾಗಿದೆ ಅದು. ಮೊದಲನೇ ಪುಸ್ತಕ ಇಡೀ ಜಗತ್ತಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಸಿಗ್ತದೆ, ಎಲ್ಲಾ ಭಾಷೆಯಲ್ಲಿ ಇದು ಆಗಿದೆ, ಟ್ರಾನ್ಸ್ಲೇಷನ್ ಆಗಿದೆ. ಎರಡನೇ ಪುಸ್ತಕ ನೀವು ಬೆಂಗಳೂರು ಹೋದ್ರೆ ಸಿಗ್ತದೆ. ಮೂರನೇ ಪುಸ್ತಕ ನಮ್ಮ ದೇಶದಾಗೆ ಸಿಗಂಗಿಲ್ಲ, ನಾವು ಹೊರಗಿನ ತರಿಸ್ಕೊಂಡು ಓದ್ದೆ. ಮೊದಲನೇ ಪುಸ್ತಕದಾಗ ಅವ್ರು ಏನ್ ಬರ್ದಾರ, ನ್ಯಾಚುರಲ್ ಫಾರ್ಮಿಂಗ್ ಹೆಂಗ್ ಮಾಡ್ಬೇಕು ಅಂತ ಬರ್ತಾರ, ಆಹಾರದ ಬಗ್ಗೆ, ಜೀವನ ಶೈಲಿ ಬಗ್ಗೆ ಬರ್ದಾರ. ಎರಡನೇದು ಅದು ಸೀರಿಯಸ್ಲಿ ಯಾರು ಮಾಡ್ಬೇಕಂತ ಇದಾರ ಅವ್ರ ಸಲುವಾಗಿ ಪ್ರೋಟೋಕಾಲ್ಸ್ ಅದಾವ. ಮೂರನೇದ್ರೊಳಗೆ ಏನ್ ಬರ್ತಾರ ಗೊತ್ತೇನು ಅವರು, ಈ ನ್ಯಾಚುರಲ್ ಫಾರ್ಮಿಂಗ್ ಹಾಳು ಮೂಳು ಎಲ್ಲ ನಾನ್ಸೆನ್ಸ್, ಯೂಸ್ಲೆಸ್, ಇದೆಲ್ಲ ಏನು ಅರ್ಥ ಇಲ್ಲ, ಮೀನಿಂಗ್ ಇಲ್ಲ. ಇದು ಮತ್ತೆ ನ್ಯಾಚುರಲ್ ಅಂತ ಹೇಳಿನೂ ಮತ್ತೆ ನಾವು ಅದೇ ಮಾಡ್ತೀವಿ. ಸುಮ್ಮನೆ ಬೀಜಗಳು ಕಲೆಕ್ಟ್ ಮಾಡಬೇಕು, ಚೆಲ್ಲಬೇಕು, ಯಾವ್ದು ಬಂತದು ತಿನ್ಕೊಂಡು ಇರಬೇಕು. ಇಷ್ಟೆಲ್ಲ ಪ್ರಾಣಿ ಪಕ್ಷಿಗಳು ತಿನ್ಕೊಂಡಿದಾವೆ, ನಮಗೇನು ಪ್ರಾಬ್ಲಮ್ ಇದೆ ಅಂತ ಬರ್ತಾರೆ. ಹೇಳ್ರಿ ನೋಡೋಣ. ಇದು ಮತ್ತೆ ಬಸವಣ್ಣವರು ಸುಮ್ಮನಾಗಿ ಬಿಡು, ಕಲ್ಲಾಗಿ ಬಿಡು, ದೇವರಾಗಿ ಬಿಡು ಅಂತ ಒಂದೇ ಆಯ್ತಲ್ಲ. ಅದಕ್ಕೆ ಅದು ಮೂರನೇ ಬುಕ್ ಫೇಮಸ್ ಇಲ್ಲ, ಅದು ಎಂಟರ್ಟೈನಿಂಗ್ ಇಲ್ಲ. ಅದು ಇದು ಮೊದಲನೇ ಬುಕ್ ಬಹಳಷ್ಟು ನಾವು ಎಂಟರ್ಟೈನಿಂಗ್ ಅಷ್ಟೇ ವಿಷಯ ಹೇಳಲಿಕ್ಕೆ. ಈಗ ಅವ್ರ ಮೊದಲಿನ 2 ಪುಸ್ತಕಕ್ಕಿಂತ ಬಹಳ ದಪ್ಪ ಅಂತ ಹೇಳಿದ್ರೆ ಅದು ಪುಸ್ತಕ. ಅದು ಯಾಕೆ ದಪ್ಪ ಆಗಿದೆ ಅಂದ್ರೆ ಅವ್ರಿಗೆ ಎಲ್ಲಾ ಕಡೆ ಟ್ರಾವೆಲ್ ಮಾಡಿಸಿದ್ರು ನೋಡ್ರಿ. ಆಫ್ರಿಕಾದಾಗ, ಇಂಡಿಯಾದಾಗ ಎಲ್ಲ ಕಡೆ ಭಾಳ ಕರ್ಕೊಂಡು ಹೋದ್ರು ಅವ್ರಿಗೆ. ಅದು ಎಲ್ಲೆಲ್ಲಿ ಹೋದಾಗ ಏನೇನಾಯ್ತು ಎಲ್ಲ ಬರ್ದಾರ ಅವ್ರು ಅದ್ರೊಳಗೆ. ಅವ್ರದ್ದು ಅನುಭವಗಳೆಲ್ಲ ಬರ್ದಾರ ಅದ್ರೊಳಗೆ. ಅದಕ್ಕೆ ದೊಡ್ಡದಾಯ್ತದ. ಫಸ್ಟ್ ಬುಕ್ನಾಗೂ ಬರ್ದಾರ. ನೀವು ಒಂದು ಹುಲ್ಲಿನ ಕ್ರಾಂತಿ ಓದ್ರ, ಮಾನವನ ಯೋಚನೆಗೆ ಹ್ಯೂಮನ್ ಥಿಂಕಿಂಗ್ ಹ್ಯಾಸ್ ನೋ ಇಂಟರ್ನಲ್ ವ್ಯಾಲ್ಯೂ ಅಂತ ಒಂದು ಸೆಂಟೆನ್ಸ್ ಇದೆ, ಇಂಗ್ಲಿಷ್ ವರ್ಷನ್ ಅಲ್ಲಿ ಇದೆ. ಮಾನವನ ಯೋಚನೆಗೆ ಬೆಲೆ ಇಲ್ಲ ಅಂತ ಬರ್ದಾರ ಅವರು. ಆಕ್ಚುಲಿ ಆ ಒಂದು ಹುಲ್ಲಿನ ಕ್ರಾಂತಿನೂ ಅವ್ರು 15-20 ವರ್ಷ ಆದ್ಮೇಲೆ ಬರ್ದಾರ. ಆಕ್ಚುಲಿ ಬಹಳ ಜನ ಫೋರ್ಸ್ ಮಾಡಿದಕ್ಕೆ ಬರ್ತಾರ ಅವ್ರು. ವೆಂಡಲ್ ಬೇರಿ ಅವರೆಲ್ಲ ಇದ್ರಲ್ಲಿ ಅವಾಗ, ಅಮೆರಿಕನ್ ಹಿಪ್ಪೀಸ್ ಅವರೆಲ್ಲ. ಸೊ ಅವರಾಗಿ ಬರ್ದಿಲ್ಲ ಅದು, ಬೇರೆ ಬರ್ಸೋದು ಅವ್ರ ಕಡೆ. ಅಂದ್ರೆ ಅವ್ರಿಗೆ ಯಾಕೆ ಆ ತರದ್ದು ಅಂದ್ರೆ ರಿಯಲೈಸೇಷನ್ ಇಲ್ಲ ನೋಡ್ರಿ. ನಾರಾಯಣ ರೆಡ್ಡಿ ಅವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಸಿಕ್ಕಾಪಟ್ಟೆ ಹೇಳಿದ್ರ, ಬಟ್ ಕೊನೆ ಉಸಿರಿರೋ ತನಕ ಸಿಟ್ಟಿನಾಗಿದ್ರ. ಅವರು ಸಿಟ್ಟಿನಾಗ ಮಾತಾಡೋದು, ಬಹಳ ಸಿಟ್ಟಿನಾಗ ಇರ್ತಿದ್ರು ನೋಡ್ರಿ. ಯಾಕಂದ್ರೆ ಸುತ್ತಮುತ್ತ ಒಬ್ಬನು ಇಂಪ್ಲಿಮೆಂಟ್ ಮಾಡಿಲ್ಲ. ಅವ್ರು ಇಲ್ಲಿ ಕೂತು ವರ್ಕ್ಶಾಪ್ ಮಾಡತ್ತಾರ, ಅವ ಸ್ಪ್ರೇ ಹೊಡ್ಕೊತ ಹೋಗ್ತಿದ್ದ ಪಕ್ಕದ ತೋಟದ. ಬಟ್ ಇವ್ರದ್ದು ಎಕ್ಸ್ಪೆಕ್ಟೇಷನ್ ಐತಲ್ಲ, ಇವರೆಲ್ಲ ಮಾಡ್ಬೇಕು. ಆಕ್ಚುಲಿ ಏನಿರ್ತದ, ನಾನು ಹೇಳಕ್ ಶುರು ಮಾಡ್ದೆ ಅಂತಿಕೋರಿ. ನಂದು ಏನ್ ಫಸ್ಟ್ ನನ್ನ ಪಕ್ಕ ಅಕ್ಕ ಇರೋರೆಲ್ಲ ಮಾಡ್ತಾರಂತ ಎಕ್ಸ್ಪೆಕ್ಟೇಷನ್ ಇರ್ತದೆ.
ಅಲ್ಲಿ ಯಾರು ಮಾಡ್ಲಿಲ್ಲ, ದೂರದವ್ರು ಬಂದ್ ಮಾಡಿದ್ರು. ಬಟ್ ಅವ್ರು ದೂರದವ್ರು ನೀವು ಹೇಳಿದಕ್ಕೆ ನೀವು ಇದ್ದಿದ್ದಕ್ಕೆ ಬಂದಿಲ್ಲ, ಅವ್ರು ತಾನಾಗೆ ಹುಡ್ಕೊಂಡು ಬಂದಿದ್ರು. ಅವರು ನೀವಿಲ್ಲಂದ್ರೆ ತಾನಾಗೆ ಮಾಡಿಬಿಡ್ತಿದ್ರು ಅವ್ರು. ನಾನು ಅದಕ್ಕೆ ಪ್ರಚಾರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಯಾರಿಗೆ ಇಷ್ಟ ಇದೆಯೋ ಅವ್ರು ತಾನಾಗೆ ನಮಗೆ ಹುಡ್ಕೊಂಡು ಬರ್ತಾರೆ. ನಾವು ಬಹಳಷ್ಟು ವಿಡಿಯೋ ಮಾಡಿ ಲಕ್ಷಗಟ್ಟಲೆ ವ್ಯೂಸ್ ಮಾಡಿದ್ರು ನಮಗೆ ನಿಜವಾಗ್ಲೂ ಅಷ್ಟೇ ಜನ ಇಂಪ್ಲಿಮೆಂಟ್ ಮಾಡ್ತಾರ. ನಾವು ಸುಮ್ಮ ಕೂತ್ಕೊಂಡ್ರೆ ಅವರೇ ಹುಡ್ಕೊಂಡು ಬಂದ್ರು ಅಷ್ಟೇ ಜನ ಇಂಪ್ಲಿಮೆಂಟ್ ಮಾಡ್ತಾರೆ. ಈ 1 ಲಕ್ಷ ವ್ಯೂಸ್ ಅದು ಅಂತಿಕೋರಿ, ಚೇಂಜ್ ಎಷ್ಟು ಜನ ಮಾಡ್ತಾರೆ ಅದ್ರೊಳಗೆ, ಆಯ್ತಾ? ಈಗ ರೊಟ್ಟಿ ತಿನ್ಬೇಕು, ಅನ್ನ ತಿನ್ಬೇಕು ಅಂತ ಕೇಳಿದಾಗ ನೀವು ರೊಟ್ಟಿ ಅಂತಂತೀರಿ, ಬಟ್ ಇಂಪ್ಲಿಮೆಂಟ್ ಎಷ್ಟು ಜನ ಮಾಡ್ತಾರೆ ಅದಕ್ಕೆ? ರೊಟ್ಟಿ ಚಪಾತಿ ರೊಟ್ಟಿ, ರೊಟ್ಟಿ ಬ್ರೆಡ್ ರೊಟ್ಟಿ, ಬಟ್ ಬೆಳಗ್ಗೆ ಎದ್ದ ತಕ್ಷಣ ಬ್ರೆಡ್ ಎಲ್ಲರ ಮನೆಗೆ ಇಟ್ಟಿರ್ತಾರೆ ಇಲ್ಲ. ಸೊ ನಾವು ಇಂಪ್ಲಿಮೆಂಟೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಫಿಲಾಸಫರ್ಗೆ, ಜ್ಞಾನಿಗೆ, ನಮ್ಮಂಥವ್ರಿಗೆ ಇಂಪ್ಲಿಮೆಂಟೇಷನ್ ಮೇಲೆ ಜ್ಞಾನ ಇರುತ್ತೆ, ಮಾತಾಡೋದ್ರ ಮೇಲೆ. ಸೊ ಯಾರು ಇಂಪ್ಲಿಮೆಂಟ್ ಮಾಡಲ್ಲ ಅನ್ನೋ ಫ್ರಸ್ಟ್ರೇಷನ್ ಆಗುತ್ತೆ ಚಲೋ. ಅದಕ್ಕೆ ನಾ ಏನಂತೀನಿ, ಸಮಸ್ಯೆನೇ ಇಲ್ಲ, ಪ್ರಾಬ್ಲಮ್ ಇಲ್ಲ, ಏನಿಲ್ಲ. ಹಂಗ ಅನಸ್ತು ಸರ್. ಬಟ್ ಈಗ ಕೆಲವೊಂದ್ಸರಿ ನಿಂಬಲ್ಲಿ ನೋಡ್ದ ಒಂದ್ ಸ್ವಲ್ಪ ವಿಷಯ ಕಲ್ತಿರ್ತಾರೆ, ಇನ್ನೊಬ್ರು ಅಂದ್ರೆ ಅವನಿಗೆ ಏನದ ಬರ್ತಾ ಹಿಂಗ್ ನೋಡಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತದೆ. ಅದು ಇಲ್ಲ, ಅದು ನೋಡಿ, ಈಗ ನನ್ನ ಕಣ್ಣಿದೆ ಅಂತ ಅನ್ನೋದು ನನಗೆ ಜ್ಞಾನ ಇಲ್ಲ, ಅರಿವಿಲ್ಲ. ಬಟ್ ನನ್ನ ಕಣ್ಣು ವೀಕ್ ಆಗ್ತಾ ಇದ್ರೆ ನನಗೆ ಕಣ್ಣು ಅದಾವ ಅಂತ ಅನ್ನೋದು ಅರಿವು ಬರಕ್ಕೆ ಶುರು ಆಗ್ತದೆ. ಅದಕ್ಕೆ ಕಾಪಾಡ್ಕೋಬೇಕು ಅನ್ನೋದು ಶುರು ಆಗ್ತದೆ. ಮಂಡಿ ಅದ ಅಂತ ಹೇಳಿ ಫೀಲ್ ಆಗಂಗಿಲ್ಲ ನಮಗೆ. ಅದು ನೋವಾಗಕ್ಕೆ ಶುರು ಆದ್ಮೇಲೆ ನನಗೆ ನಿಮ್ಗೆ ಹಲ್ಲಿನ ಸಮಸ್ಯೆ ಇದೆ ನೋಡ್ರಿ, ಹಲ್ಲು ವೀಕ್ ಆಗೋಣ ನಿಮಗೆ ಶುರು ಆಯ್ತು, ಹಲ್ಲು ಅದಾವ ನನಗಂತೇಳಿ. ನಮ್ಮ ಹತ್ರ ಎಲ್ಲ ಇದೆ, ಎಲ್ಲ ಜ್ಞಾನ ಇದೆ. ಈಗ ನಾ ಹೇಳಿಲ್ಲ, ಹುಡುಗಿಯರು ಮ್ಯಾಪ್ಸ್ ನೋಡ್ಕೊಂಡು ಹೋಗೋದು ಭಾಳ ಕಷ್ಟ ಅವರಿಗೆ. ಸಿಟಿ ಒಳಗೆ 1-4 ಸರಿ ಓಡಾಡಿದ್ರು ಅವ್ರಿಗೆ ಕನ್ಫ್ಯೂಷನ್ ಆಗ್ತಾ ಇರ್ತದೆ, ಆಯ್ತಾ? ಅದಕ್ಕೆ ಡ್ರೈವಿಂಗ್ ಅದಲ್ಲ ಭಾಳ ಕಷ್ಟ ಅವ್ರಿಗೆ ಹಿಂಗೆ. ಸೊ ನಮ್ಮಲ್ಲೂ ಎಲ್ಲ ಇದೆ. ಗುರುಗಳು ಈಗ ಆ ಊರಾಗ ಗುರುಗಳು ಬಂದ್ರಲ್ಲ, ಆಶ್ರಮ ಓಡಾಡ್ಕೊಂಡಿದ್ದವು, ಆಯ್ತಾ? ಆ ಊರಾಗಿನವರು ಹೋಗಿ ಅವರಿಗೆ ಪರಿಹಾರ ಕೇಳ್ಕೊಂಡ್ರು, ಆಯ್ತಾ? ಬಟ್ ಆ ಊರಾಗ ಮತ್ತೆ ಯಾರು ಓಡೋ ಹಂಗಿಲ್ಲ. ನೆಕ್ಸ್ಟ್ ಪರಿಹಾರ ಇಲ್ಲಿಗೆ ಬಂದ್ಬಿಡ್ತಲ್ಲ. ಬಟ್ ಅವನ್ ನಿಜವಾಗ್ಲೂ ಓಡೋದ್ರೆ ಅವಂದು ರಿಯಲ್ ಸೊಲ್ಯೂಷನ್ ಆಗ್ತದೆ ಅಲ್ಲಿ. ಅದಕ್ಕೆ 2ನೇ ಬುದ್ಧ ಬರಂಗಿಲ್ಲ, ರಾಮ ಬರಂಗಿಲ್ಲ, ಕೃಷ್ಣ ಬರಂಗಿಲ್ಲ ಅಂತ ಹೇಳೋದು. 2ನೇ ಬಸವಣ್ಣ ಯಾರು ಬರಕ್ ಸಾಧ್ಯ ಇಲ್ಲ ಅದಕ್ಕೆ, ಆಯ್ತಾ? ಅವ ತಾನಾಗೆ ಹುಡ್ಕೊಂಡು ಈಗ ಉಳ್ದಲ್ಲ, ಇವ ಊರ್ ಬಿಟ್ಟು ಹೋದ, ಓಡಾಡಿ ಬಂದ್ಬಿಟ್ಟು ಉಳ್ದಲ್ಲ, ಅವ್ನಿಗೆ ಏನಾಯ್ತು? ಸಾಯ್ಲಿಲ್ಲ ಅವ. ಅದು ಉಳಿಯೋದು ಎಲ್ಲರ ಹತ್ರ ಇದೆ ಒಳಗೆ. ನಮ್ಮ ಹತ್ರ ಎಲ್ಲ ಜ್ಞಾನ ಇದೆ. ಅದು ಅವಶ್ಯಕತೆ ಇದ್ದಾಗ ತಾನೇ ಹೊರಗೆ ಬರ್ತದೆ. ಅದು ಆ ಪ್ರಶ್ನೆ ಬಂದ್ಬಿಡ್ತದ ಅವಾಗ. ಇದು ನೋಯಿಸ್ತಾ ಇದೆ, ಏನ್ ಮಾಡ್ಬೇಕನ್ನೋದು ಕೇಳ್ತಾನ. ಮೊದಲೇನೆ ಎಲ್ಲ ತಿಳ್ಕೊ, ಶರೀರ ಹೆಂಗ್ ಕೆಲಸ ಮಾಡ್ತದೆ, ಊಟ ಏನು ಅಂದ್ರೆ ಅದು ಕೇಳಕ್ಕಾಗಂಗಿಲ್ಲ, ಟಾರ್ಚರ್ ಅನಿಸ್ತ. ಬಟ್ ಈಗ ಇದೇ ಉದಾಹರಣೆ ತೊಗೊಂಡ್ರೆ, ಈಗ ಪೇನ್ ಆದಾಗ ಅವ ಹುಡ್ಕೊಂಡ್ಬರ್ತಾನ. ಹುಡುಕ್ಲಿಕ್ಕೆ ಒಂದ್ ಸೋರ್ಸ್ ಅರಿಬೇಕಲ್ಸ. ಅದು ತಾನೇ ನೋಡ್ರಿ, ಈಗ ನಾವು ಕಲಬುರ್ಗಿ ಅದ ಅಂತಿಕೋರಿ, ಕಲಬುರ್ಗಿದಾಗ ಎಲ್ಲ ಸಿಗ್ತ. ಬಟ್ ನಾನೇನು ಹುಡುಕ್ತಾ ಹೋಗ್ತೀನಿ, ನನಗೆ ಬೇಕಾಗಿರೋದು ಹುಡುಕ್ತೀನಿ. ಈಗ ಇನ್ನೊಬ್ಬರು ಏನು ಹುಡುಕ್ತಾರ, ಅವ್ರಿಗೆ ಬೇಕಾಗಿರೋದು ಹುಡುಕ್ತಾರ. ಅವ್ರಿಗೆ ಅದು ಅವಶ್ಯಕತೆ ಅದ, ನನಗಿದು ಅವಶ್ಯಕತೆ ಇದೆ. ಸೊ ಅವನಿಗೆ ಬೇಕಾಗಿದ್ದು ಅವ ಹುಡುಕಿ ತೆಗಿತಾನ, ನನಗೆ ಬೇಕಾಗಿದ್ದು ನಾನು ಹುಡುಕಿ ತೆಗಿತೀನಿ. ಅವಾಗ ಅವಶ್ಯಕತೆ ಆಗ್ಬಿಡ್ತಲ್ಲ. ಅಲ್ಲ ಈಗ ನೋಡ್ರಿ, ಮಂಡಿ ಅದ, ಮಂಡಿ ನನಗಷ್ಟೇ ಇಲ್ಲ, ಕೋಟಿಗಟ್ಟಲೆ ವರ್ಷದಿಂದ ಎಷ್ಟು ಮನುಷ್ಯರು ಅದಾರ, ಎಲ್ಲರಿಗೂ ಮಂಡಿ ಅದು, ಎಲ್ಲರಿಗೂ ಸೊಂಟ ಅದು, ಎಲ್ಲರಿಗೆ ಚರ್ಮ, ಎಲ್ಲರಿಗೆ ಜೀರ್ಣಕ್ರಿಯೆ ಅದು. ಅವಾಗ್ಲಿಂದನೂ ಇದನ್ನ ನೋವು ಮಾಡ್ಕೊಂಡವ್ರು ಅದಾರ, ಅವಾಗ್ಲಿಂದನೂ ಇದನ್ನ ಪರಿಹಾರ ಮಾಡ್ಕೊಂಡವ್ರು ಅದಾರ. ಸೊ ಇದಕ್ಕೆ ಶರೀರಕ್ಕಿರುವಂತ ಸಮಸ್ಯೆಗಳಿಗೆ ಎಲ್ಲ ಕಡೆ ಪರಿಹಾರ ಇದೆ. ಅದು ಹೊರಗಿಂದಾನೇ ಬರ್ಬೇಕು, ಅದೇ ಊರಾಗ ಅದೇ ಮನೆ ಪರಿಹಾರ. ಕೆಲವೊಂದ್ಸರಿ ಮನ್ಯಾಗ ಅಂತಾರ ನೋಡು, ಇದು ಈಗ ನನಗೆ ಜಾಂಡೀಸ್ ಆದಾಗ ನಮ್ಮ ಅಜ್ಜಿ ಏನ್ ಮಾಡಿದ್ಲು, ಇವು ಕಾಳುಗಳು ನವಣಿ ಗಿವಣಿ ಎಲ್ಲ ಹುರಿದು ಅದ್ರೊಳಗಿಂದ ಎಣ್ಣೆ ತೆಗೆದು ಕಣ್ಣಿಗೆ ಹಚ್ತಿದ್ಲು. ಸ್ವಲ್ಪ ಒಂದೇ ಹನಿ ಎಣ್ಣೆ ಇಟ್ಟು ಕಾಳು ಮಾಡಿದ್ರೆ ಒಂದ್ ಹನಿ ಎಣ್ಣೆ ಹೆಂಗೋ ಮಾಡಕ್ಕಿದ್, ನಿಧಾನಕ್ಕೆ ಮಾಡ್ತಿದ್ವಿ, ಆಯ್ತಾ? ಸೊ ನಮ್ಮ ಮನ್ಯಾಗ ಸಮಸ್ಯೆ ಆದಾಗ ಹುಡುಕ್ ತೆಗಿತೀವಿ, ಅಜ್ಜಿ ಹಿಂಗ್ ಮಾಡ್ತಿದ್ಲು, ಇಲ್ಲ ಬಾಜು ಮನೆ ಕೇಳ್ಕೊತೀವಿ. ಇಲ್ಲಾಂದ್ರೆ ಅಲ್ಲಿ ಆ ಮನುಷ್ಯ ಇರಕ್ ಹೆಂಗ್ ಸಾಧ್ಯ ಇದೆ? ಅವನಪ್ಪ ಅಜ್ಜ ಅವ್ರಿಗೆ ಇತ್ತಲ್ಲ, ಯಾರಿಗ ಅದು ಜೆನ್ಯೂನ್ ಇರ್ತದೆ ಅಂತ ನಾನು ಹೇಳುದು. ಇನ್ನೊಬ್ಬರಿಗೆ ಕೇಳಿದಾಗ, ಈಗ ನೀವು ನನಗೆ ಕೇಳಿದಾಗ ನನಗೆ ಫೇಮಸ್ ಆಗ್ಬೇಕಂತ ಹೇಳ್ತಾ ಇರ್ಬೋದು, ನಾನು ದುಡ್ಡು ಮಾಡ್ಬೇಕಂತ ಹೇಳ್ತಾ ಇರ್ಬೋದು, ನಾನು ಮಾರಾಟ ಮಾಡ್ಬೇಕು, ರಿಚ್ ಆಗ್ಬೇಕಂತ ಹೇಳ್ತಾ ಇರ್ಬೋದು. ಬಟ್ ನೀವು ಜೆನ್ಯೂನ್ ಆಗಿ ನಿಮ್ಮಲ್ಲೇ ಇರುವಂಥದ್ದು ಹುಡುಕ್ ತೆಗಿತಿರಲ್ಲ, ಅದು ಕಮರ್ಷಿಯಲ್ ಇರಂಗಿಲ್ಲ.
ಅದು ಜೆನ್ಯೂನ್ ನ್ಯಾಚುರಲ್ ಇರ್ತದೆ. ಓಕೆ ನೋಡ್ರಿ.